ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 8. ಸೋಲಿಸಲಾರದು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಮತ್ತಾಯ 16:18. ಚಿಕ್ಕ ಪ್ರಾಯದಲ್ಲಿ ಸಮುದ್ರ ತೀರದಲ್ಲಿ ನಿಂತು ಸಮುದ್ರದ ಅಲೆಗಳನ್ನು ನೋಡುವುದು ನನ್ನ ಅಭ್ಯಾಸ. ದೊಡ್ಡ ದೊಡ್ಡ ಅಲೆಗಳು ಬಹಳ ಭಯಂಕರವಾಗಿ ಬೋರ್ಗರೆಯುತ್ತಾ ವೇಗವಾಗಿ ಬರುತ್ತಿರುತ್ತವೆ. ಬಂದ ಒಡನೆ ಏನೋ ಒಂದು ದೈವಿಕ ಶಕ್ತಿಗೆ ಒಳಗಾಗಿರುವ ಹಾಗೆಯೇ ಹಿಂತಿರುಗಿ ಬಿಡುತ್ತವೆ. ಸಾವಿರಾರು ಅಲೆಗಳು ಬಂದು ದಡವನ್ನು ಅಪ್ಪಳಿಸಿದರೂ ಕರ್ತನು ಅವುಗಳಿಗೆ ಒಂದು ಎಲ್ಲೆಯನ್ನು ಆಜ್ಞೆ ಮಾಡಿದ್ದಾನೆ. ಅದನ್ನು ದಾಟಿ ಬಂದು ಅವುಗಳು ಜನರನ್ನು ತಾಕುವುದಿಲ್ಲ ಎಂಬುದನ್ನು ಅರಿತುಕೊಂಡೆನು. ಹಾಗೆಯೇ ಪ್ರತಿಯೊಬ್ಬ ಕ್ರಿಸ್ತನ ಮೇಲೂ ಭಯಂಕರವಾದ ಪಾತಾಳದ ಶಕ್ತಿಗಳು ಅಲೆಯಾಗಿ ಶೋಧನೆಗಳು, ಹೋರಾಟಗಳು ಬರುತ್ತವೆ. ಆದರೆ ನಮ್ಮ ದೇವರು ನಮ್ಮ ಪಕ್ಷದಲ್ಲಿರುವುದರಿಂದ ಆ ಪಾತಾಳದ ಶಕ್ತಿಗಳು ಬಲವನ್ನು ಕಳೆದುಕೊಂಡು ತಿರುಗಿ ಹೊರಟು ಹೋಗುತ್ತವೆ. ಈಗ ಕರ್ತನು ನಿನ್ನ ಹಸ್ತವನ್ನು ಹಿಡಿದು ಪಾತಾಳದ ಬಾಗಿಲುಗಳು ಎಂದಿಗೂ ನಿನ್ನನ್ನು ಜಯಿಸುವುದೇ ಇಲ್ಲ ಎಂದು ವಾಗ್ದಾನ ಮಾಡಿದ್ದಾನೆ. ಸತ್ಯವೇದವು ಹೇಳುತ್ತದೆ, ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲವೆಂಬುದು ನಮಗೆ ಗೊತ್ತದೆ. 1 ಯೋಹಾನ 5:18. ಪಾತಾಳದ ಬಾಗಿಲುಗಳು ನಮಗೆ ವಿರೋಧವಾಗಿ ಹೋರಾಡುತ್ತವೆ. ಒಂದು ವೇಳೆ ನಮ್ಮ ಶಾರೀರಿಕ ಕಣ್ಣುಗಳು ಅದನ್ನು ಕಾಣದಿರಬಹುದು, ಕರ್ತನಾದರೂ ಅದನ್ನು ಗಮನಿಸುತ್ತಲೇ ಇರುತ್ತಾನೆ. ಅಂದು ಯೋಬನನ್ನು ನೋಡಿ, ಮರಣದ ಬಾಗಿಲುಗಳು ನಿನಗೆ ಗೋಚರವಾದವೋ? ಘೋರಾಂಧಕಾರದ ಕದಗಳನ್ನು ಕಂಡಿಯಾ? ಯೋಬ 38:17 ಎಂದು ಕೇಳಿದನು. ನಾವು ಒಂದು ವೇಳೆ ಅದನ್ನು ನೋಡದೆ ಇದ್ದರೂ ಕರ್ತನು ಅದನ್ನು ಗಮನಿಸುತ್ತಾನೆ. ಆ ಮರಣದ ಬಾಗಿಲುಗಳ ಶಕ್ತಿಯಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಕಾಪಾಡುತ್ತಾನೆ. ದಾವೀದನ ಜೀವಿತವನ್ನು ಓದಿ ನೋಡಿರಿ. ಅವನ ಜೀವಮಾನವೆಲ್ಲ ಪಾತಾಳದ ಶಕ್ತಿಯೊಡನೆ ಹೋರಾಡುತ್ತಲೇ ಇರಬೇಕಾಯಿತು. ಸಿಂಹಗಳು, ಕರಡಿಗಳು, ಗೋಲಿಯಾತನ ಯುದ್ಧಗಳು ಅವನನ್ನು ಎದುರಿಸುತ್ತಲೇ ಇದ್ದವು. ಮರಣಕ್ಕೂ ನನಗೂ ಒಂದೇ ಗೇಣು ಅಂತರವಿದೆಯೆಂದು ಅವನು ತನ್ನ ಅನುಭವವನ್ನು ಕುರಿತು ಹೇಳುತ್ತಾನೆ. ಅವನು ಯಾವಾಗಲೂ ತನ್ನ ನಂಬಿಕೆಯನ್ನು ಕರ್ತನ ಮೇಲೆಯೇ ಇಟ್ಟಿದ್ದನು. ಯೆಹೋವನೇ, ಮರಣದ್ವಾರದೊಳಗೆ ಸೇರಿಸದೆ ನನ್ನನ್ನು ಉದ್ಧರಿಸುವವನೇ, ಕನಿಕರಿಸು. ಆಗ ನಾನು ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಿಪಡಿಸುವೆನು. ನಿನ್ನಿಂದಾದ ರಕ್ಷಣೆಗಾಗಿ ಚಿಯೋನೆಂಬ ಕುಮಾರಿಯ ಬಾಗಿಲುಗಳಲ್ಲಿ ಹರ್ಷಿಸುವೆನು. ಕೀರ್ತನೆ 9:13-14. ಹಿಜ್ಕೀಯ ರಾಜನು ಒಂದು ಸಾರಿ ಮರಣಕರ ರೋಗದಲ್ಲಿ ಬಿದ್ದನು. ಮರಣದ ಬಾಗಿಲುಗಳು, ಪಾತಾಳದ ಬಾಗಿಲುಗಳು ಅವನ ಮೇಲೆ ಅಲೆಯಾಗಿ ಅಪ್ಪಳಿಸಿದವು. ಆ ಸಮುದ್ರದಲ್ಲಿ ಕರ್ತನನ್ನು ನೋಡಿ, ನನ್ನ ಮಧ್ಯಪ್ರಾಯದಲ್ಲಿ ಪಾತಾಳ ದ್ವಾರದೊಳಗೆ ಸೇರಿದೆನೆ ಎಂದು ದುಃಖದಿಂದ ಹೇಳುತ್ತಾನೆ. ಯೆಶಾಯ 38:10. ಕರ್ತನಾದರೂ ಅವನನ್ನು ಪಾತಾಳದ ಬಾಗಿಲಲ್ಲಿ ಬಿಡಲಿಲ್ಲ. ಪಾತಾಳದ ಶಕ್ತಿಗಳು ಅವನನ್ನು ಜಯಿಸಲಿಲ್ಲ. ಕರ್ತನು ತನ್ನ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಅವನ ಆಯಸ್ಸಿನ ದಿನಗಳಿಗೆ ಇನ್ನೂ 15 ವರುಷಗಳನ್ನು ಕೂಡಿಸಿಕೊಟ್ಟನು. ಯೆಶಾಯ 38:5. ಪಾತಾಳದ ಬಾಗಿಲುಗಳ ಶಕ್ತಿಯನ್ನು ಮುರಿದು ಹಾಕಲು ದೇವರು ಆಕಾಶ ದ್ವಾರಗಳನ್ನು, ಚಿಯೋನಿನ ಬಾಗಿಲುಗಳನ್ನು ತೆರೆದಿಟ್ಟಿದ್ದಾನೆ. ಯಾಕೋಬನು ತನ್ನ ದರ್ಶನದಲ್ಲಿ ಬಾಗಿಲುಗಳು ತೆರೆದಿಟ್ಟಲ್ಪಡುವುದನ್ನು ಕಂಡನು. ಅದರಲ್ಲಿ ದೇವದೂತರು ಹತ್ತುತ್ತಿರುವುದನ್ನು, ಇಳಿಯುತ್ತಿರುವುದನ್ನು ಕಂಡನು. ಮಾತ್ರವಲ್ಲ, ಆ ಏಣಿಯ ತುದಿಯಲ್ಲಿ ಕರ್ತನು ನಿಂತಿದ್ದನು. ಹೌದು, ಆತನು ಮರಣವನ್ನು, ಪಾತಾಳವನ್ನು ಜಯಿಸಿದನು. ಹಲ್ಲೆಲೂಯ! ಸರ್ವಶಕ್ತನಾದ ದೇವರು ನಮ್ಮ ಪಕ್ಷದಲ್ಲಿ ನಿಂತಿದ್ದಾನೆ. ಆತನು ನಮಗೋಸ್ಕರ ಬೇಡಿಕೊಳ್ಳುತ್ತಿದ್ದಾನೆ. ಪಾತಾಳದ ಶಕ್ತಿಗಳು ನಮ್ಮನ್ನು ಜಯಿಸಲಾರರು. ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಪ್ರಕಟಣೆ 1:17-18. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ,
ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.